ಕ್ರಿಸ್ತನ ಪುನರುತ್ಥಾನ ದಿವಸವಾಗಿರುವಂಥ ಈ ವಾರದ ಮೊದಲನೆಯ ದಿನದಲ್ಲಿ ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿಬಂದು ಸರ್ವಶಕ್ತನೂ ಸರ್ವೋತ್ತಮನೂ ಸಕಲ ಯುಗಗಳ ಅರಸನು ನಿರ್ಲಯನೂ ಏಕಾಧಿಪತಿಯು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡ್ತಕ್ಕಂತಹ ಪರಮ ತಂದೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮಲ್ಲಿರುವಂಥ ಪರಿಶುದ್ಧಾತ್ಮನ ಸಹಾಯದಿಂದ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಭಾಗದಲ್ಲಿ ನಾವುಗಳು ಸ್ವಲ್ಪ ಸಮಯಗಳ ಕಾಲ ದೇವರ ವಾಕ್ಯಗಳನ್ನು ಧ್ಯಾನಿಸುತ್ತಾ ಆತ್ಮೀಯ ಕ್ಷೇಮಾಭಿವೃದ್ಧಿಯನ್ನು ಹೊಂದಲಿಕ್ಕಾಗುವ ಹಾಗೆ ಪ್ರಾರ್ಥನೆ ಮೂಲಕ ಈ ಒಂದು ಭಾಗಕ್ಕೆ ನಮ್ಮನ್ನು ನಾವು ಪ್ರವೇಶವನ್ನು ಮಾಡಿಕೊಳ್ಳೋಣ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ಪರಲೋಕದಲ್ಲಿರುವ ನಮ್ಮ ತಂದೆ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಿನ್ನ ಪ್ರೀತಿಯ ಕುಮಾರನು, ನಮ್ಮ ರಕ್ಷಕನು, ಒಡೆಯನು, ನಮ್ಮನ್ನು ಪರಿಪಾಲಿಸುವಂಥ ಪರಿಪಾಲಕನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ತಂದೆ ನಿನ್ನನ್ನು ಘನಪಡಿಸಿ ಕೊಂಡಾಡಲಿಕ್ಕಾಗುವಂತೆ, ಆರಾಧಿಸಲಿಕ್ಕಾಗುವಂತೆ ಕಾರ್ಯಕ್ರಮದ ಪ್ರಾರಂಭ ಭಾಗಗಳಲ್ಲಿ ನಮ್ಮ ನಡೆಸಿದಂಥ ವಿಧಾನಕ್ಕಾಗಿ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಕಾರ್ಯಕ್ರಮದ ಈ ಭಾಗದಲ್ಲಿ ನಿನ್ನ ಅತ್ಯಮೂಲ್ಯವಾದಂಥ ಮಾತುಗಳನ್ನು ಕೇಳುವುದಕ್ಕೆ ನಾವೆಲ್ಲರೂ ಸಿದ್ಧವಾಗಿರುವಾಗ ನಿನ್ನ ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ಮಾತಾಡು. ನಿನ್ನ ಉದ್ದೇಶ, ನಿಮ್ಮ ಆಲೋಚನೆಗಳನ್ನು, ನೀನಿಷ್ಟಪಡುವಂತಹ ಜೀವನ ಶೈಲಿಯನ್ನು ತಂದೆ ನಿನ್ನ ವಾಕ್ಯಗಳ ಮೂಲಕ ನಮಗೆ ಪ್ರಬೋಧಿಸು. ಆ ಮೂಲಕ ನೀನು ಮೆಚ್ಚುವಂತಹ ಜೀವಿತವನ್ನು ಜೀವಿಸುತ್ತಾ ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳುವಂತಹ ದಿಕ್ಕಿನಲ್ಲಿ ತಂದೆ ನಾವೆಲ್ಲರೂ ಯಶಸ್ವಿ ಆಗಲಿಕ್ಕಾಗುತ್ತೆ ಕೃಪೆಯನ್ನು ಅನುಗ್ರಹಿಸಬೇಕಂತೇಳಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ತಾನು ಶರೀರಧಾರಿಯಾಗಿ ಜೀವಿಸುವಂತಹ ಕಾಲಘಟ್ಟದಲ್ಲಿ ಒಂದು ವಿಶೇಷವಾದಂಥ ಮಾತನ್ನು ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದು ಅತ್ಯಂತ ವಿಶೇಷವಾದಂಥ ಕ್ರಿಸ್ತನ ಹೆಜ್ಜೆಯ ಜಾಡನ್ನು ಅನುಸರಿಸುತ್ತಿರುವಂತಹ ಶಿಷ್ಯರಿಗೆ ಹೇಳ್ತಕ್ಕಂಥ ಒಂದು ವಿಶೇಷವಾದಂಥ ಮಾತು. ಯೋಹಾನ್ ಬರೆಸುವಾರ್ತೆ 5ನೇ ಅಧ್ಯಾಯ 17ನೇ ವಚನದಲ್ಲಿ, ಅದಕ್ಕೆ ಯೇಸು, ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ, ನಾನೂ ಕೆಲಸ ಮಾಡುತ್ತೇನೆ ಅಂದನು ಅಂತೇಳಿ. ಸೊ ದೇವರು ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ ಇಂದಿನವರೆಗೂ ಅಂತ ಹೇಳ್ತಾನೆ. ಆದಿಕಾಂಡ ಪುಸ್ತಕದಲ್ಲಿ ನಾವು ಸೃಷ್ಟಿ ನಿರ್ಮಾಣ ಕಾರ್ಯಕ್ರಮವನ್ನು ನಾವು ಗಮನಿಸಿದರೆ ದೇವರು 7 ದಿನಗಳ ಕಾಲ ಸೃಷ್ಟಿ ನಿರ್ಮಾಣ ಕಾರ್ಯವೆಲ್ಲವನ್ನು ಮುಗಿಸಿ ವಿಶ್ರಾಂತಿ ಪಡೆದುಕೊಂಡನು, ವಿಶ್ರಮಿಸಿಕೊಂಡನು ಎಂಬುದಾಗಿ ನಮಗಲ್ಲಿ ಕಂಡುಬರ್ತದೆ. ಆದರೆ ಆ ಮಾತಿನ ಪ್ರಕಾರ ಆಲೋಚನೆ ಮಾಡಿದ್ರೆ ಅಲ್ಲಿಗೆ ಆತನ ಕೆಲಸ ಮುಗಿದೋಯ್ತು ಅನ್ನೋ ರೀತಿಯಲ್ಲಿ ನಮಗೆ ಸಂದೇಶ ಬರುತ್ತೆ. ಆದರೆ ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ಈ ಮಾತಿನ ಆಧಾರದ ಮೇರೆಗೆ ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡ್ತಾನೆ, ನಾನೂ ಕೆಲಸ ಮಾಡ್ತೇನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ದೇವರ ಕೆಲಸದಲ್ಲಿ ನಾನಿದ್ದೀನಾ ಅಥವಾ ದೇವರು ಕೆಲಸ ಮಾಡ್ತಾ ಇದ್ದಾನೆ, ಹಾಗೆ ಯೇಸು ಕ್ರಿಸ್ತನು ಕೂಡ ಕೆಲಸ ಮಾಡ್ತಾ ಇದ್ದಾನೆ, ಆ ಕೆಲಸದಲ್ಲಿ ಇವತ್ತು ನಾನಿದ್ದೀನಾ ಅನ್ನುವಂಥದ್ದು ನಮಗೆ ಭಾಳ ವಿಶೇಷವಾದಂಥ ಮಾತು. ಸೊ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಿದೆ. ಆ ಪದ ಯಾವ್ದು ರೀತಿ ಇದೆ ಅಂತಂದರೆ, ಇಂದಿನವರೆಗೂ ಕೆಲಸ ಮಾಡುತ್ತಾನೆ, ನಾನೂ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ನಾನು ಕೆಲಸ ಮಾಡ್ತೇನೆ.
ಸೊ ಹಾಗಾಗಿ ದೇವರು ಕೆಲಸ ಮಾಡ್ತಾ ಇದ್ದಾನೆ, ಯೇಸು ಕ್ರಿಸ್ತನು ಕೂಡ ಕೆಲಸ ಮಾಡ್ತಾ ಇದ್ದಾನೆ. ಇನ್ನೂ ಮುಂದುವರೆದ ಭಾಗದಲ್ಲಿ ದೇವರಿಂದ ನಿರ್ಮಾಣಗೊಂಡಿರುವಂತಹ, ದೇವರಿಂದ ಸೃಷ್ಟಿಸಲ್ಪಟ್ಟಂತಹ ಈ ಪ್ರಕೃತಿಯು ಕೂಡ ಕೆಲಸ ಮಾಡ್ತಾ ಇದೆ. ಅಂದರೆ ತಂದೆಯಾದ ದೇವರು ಕೆಲಸ ಮಾಡ್ತಾ ಇದ್ದಾನೆ, ಕರ್ತನಾದ ಯೇಸು ಕ್ರಿಸ್ತನು ಕೂಡ ಕೆಲಸ ಮಾಡ್ತಾ ಇದ್ದಾನೆ. ತಂದೆಯಾದ ದೇವರು ಇವತ್ತಿಗೂ ಕೆಲಸ ಮಾಡ್ತಾ ಇದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ನಾವು ಗಮನಿಸಿದರೆ ಇಸ್ರಾಯೇಲ್ಯರನ್ನ ಕಾಯುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ದೇವರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಕೆಲಸ ಮಾಡ್ತಾ ಇದ್ದಾನೆ. ಲೂಕನ ಬರೆಸುವಾರ್ತೆಯಲ್ಲಿ ನಾವು ಗಮನಿಸಿದರೆ ಆತನು 12ನೇ ವಯಸ್ಸಿನಲ್ಲಿ ಯೆರೂಸಲೇಮಿಗೆ ಜಾತ್ರೆಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ತಂದೆ ತಾಯಿಗಳು ಆತನನ್ನು ಹುಡುಕುವಂಥ ಸಂದರ್ಭದಲ್ಲಿ ಆತನು ದೇವಾಲಯದಲ್ಲಿ ಸಿಕ್ಕಾಗ ಯೇಸು ಕ್ರಿಸ್ತನು 12 ವರ್ಷದ ಒಂದು ಬಾಲ್ಯದಲ್ಲೇ ಹೇಳ್ತಾನೆ ಏನಂತಂದರೆ, ನೀವೇನು ನನ್ನನ್ನು ಹುಡುಕೋದು, ನಾನು ನನ್ನ ತಂದೆಯ ಕೆಲಸದಲ್ಲಿ ಇದ್ದೀನಿ ಅಂತೇಳಿ ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳ್ತಾನೆ. ಅಂದರೆ ಯೇಸು ಕ್ರಿಸ್ತನು ಕೆಲಸದಲ್ಲಿದ್ದಾನೆ, ತಂದೆಯಾದ ದೇವರೂ ಕೆಲಸದಲ್ಲಿದ್ದಾನೆ. ತಂದೆಯಾದ ದೇವರಿಂದ ನಿರ್ಮಾಣಗೊಂಡಿರುವಂತಹ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸೃಷ್ಟಿಸಲ್ಪಟ್ಟಂತಹ ಈ ಸೃಷ್ಟಿಯೂ ಕೂಡ ಏನು ಮಾಡ್ತಾ ಇದೆ? ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಕೆಲಸ ಮಾಡ್ತಾ ಇದೆ. ಯೋಹಾನ ಬರೆಸುವಾರ್ತೆಯಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಇನ್ನೊಂದು ಮಾತನ್ನು ನಾವು ಗಮನಿಸಿದರೆ, ಕರ್ತನಾದ ಯೇಸು ಕ್ರಿಸ್ತನು ಆತನು ಒಂದಿಷ್ಟು ದಣುವಾರಿಸಿಕೊಳ್ಳೋದಕ್ಕೋಸ್ಕರ ಅಲ್ಲಿ ವಿಶ್ರಾಂತಿಯನ್ನು ಹಾಗೆ ಆತ ಕೂತುಕೊಂಡಿರುವಾಗ ಶಿಷ್ಯರು ಊರೊಳಗೆ ಹೋಗಿ ಒಂದಿಷ್ಟು ಊಟ ತಗೊಂಡು ಬರ್ತೀವಿ ಅಂತ ಹೋಗಿರ್ತಾರೆ. ಆಗ ಯೇಸು ಕ್ರಿಸ್ತನು ಅವ್ರು ಬಂದ ಮೇಲೆ ನಂದು ಊಟ ಆಯಿತು ಅಂತ ಹೇಳ್ತಾನೆ. ಯಾವುದು ಊಟ ನಂದು ಅಂತಂದರೆ, ಪರಲೋಕದಲ್ಲಿರುವಂತಹ ದೇವರ ಚಿತ್ತವನ್ನು ನೆರವೇರಿಸುವುದೇ ನನಗೆ ಆಹಾರ ಅಂತ ಹೇಳ್ತಾನೆ. ಯಾವುದು ನನಗೆ ಆಹಾರ? ದೇವರ ಚಿತ್ತವನ್ನು ನೆರವೇರಿಸುವುದೇ, ಆ ಕೆಲಸದ ಮೇಲೇ ಬಂದಿದ್ದೀನಿ ನಾನು. ಇಬ್ರಿಯರು ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಕೂಡ ನಾವು ಗಮನಿಸಿದರೆ, ಕ್ರಿಸ್ತನ ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳಲ್ಲಿ ನೀನು ಇಷ್ಟಪಡಲಿಲ್ಲ, ಪೂರ್ಣಾಂಗ ಹೋಮಗಳಲ್ಲಿ, ದೋಷ ಪರಿಹಾರಕ ಯಜ್ಞಗಳಲ್ಲಿ ನೀನು ಸಂತೋಷ ಪಡಲಿಲ್ಲ. ಆಗ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ನಾನು ಏನು ಮಾಡಿದ್ದೀನಿ? ನಾನು ಬಂದಿದ್ದೀನಿ ಅಂತ. ಹಾಗಾಗಿ ತಂದೆಯಾದ ದೇವರು ಕೆಲಸ ಮಾಡ್ತಾ ಇದ್ದಾನೆ, ಯೇಸು ಕ್ರಿಸ್ತನು ಕೆಲಸ ಮಾಡ್ತಾ ಇದ್ದಾನೆ. ತಂದೆಯಾದ ದೇವರಿಂದ ಯೇಸು ಕ್ರಿಸ್ತನ ಮೂಲಕವಾಗಿ ನಿರ್ಮಾಣ ಮಾಡಲ್ಪಟ್ಟಂತಹ ಈ ಪ್ರಕೃತಿಯು ಕೂಡ ಏನು ಮಾಡ್ತದೆ ಅಂತಂದರೆ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾನೆ. ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 4ನೇ ವಚನದಲ್ಲಿ ವಿಷಯವನ್ನು ಗಮನಿಸಿದರೆ, ಉಂಟು ಮಾಡಲ್ಪಟ್ಟಂತಹ ಸೃಷ್ಟಿಯು ಕೂಡ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಒಂದು ಮಾತು. ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ, ದಯಮಾಡಿ ಕ್ಷಮಿಸಿ, 16ನೇ ಅಧ್ಯಾಯ 16th ಚಾಪ್ಟರ್ ವರ್ಸ್ 4. ಯೆಹೋವನು ಒಂದೊಂದನ್ನೂ ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ ಅಂತ ಹೇಳ್ತಾನೆ. ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ ಅಂತ ಹೇಳ್ತಾನೆ. ಅಂದರೆ ಸೃಷ್ಟಿ ಮಾಡಿದಂತಹ ಸೃಷ್ಟಿ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಸೃಷ್ಟಿಸಲ್ಪಡಲಿಲ್ಲ, ಕೆಲಸ ಇಲ್ಲದೆ ಸೃಷ್ಟಿ ಬರಲಿಲ್ಲ, ತಕ್ಕ ಗುರಿಯಿಂದ ಅಂತ ಹೇಳ್ತಾನೆ. ಅಂದರೆ ಅದು ಏನು ಮಾಡಬೇಕೋ ಅದನ್ನು ಮಾಡಬೇಕು. ದೇವರಿಂದ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಉಂಟಾಗಿರುವಂಥ ಈ ಸೃಷ್ಟಿ ಯಾವ ಉದ್ದೇಶಕ್ಕೋಸ್ಕರ, ಯಾವ ಗುರಿಯನ್ನು ಹೊತ್ತುಕೊಂಡು ಅದು ಸೃಷ್ಟಿಸಲ್ಪಟ್ಟಿದೆಯೋ ಅದನ್ನ ಒಂದು ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಈ ಭೂಮಿ ಸುತ್ತುತ್ತಾ ಇದೆ, ತನ್ನ ಒಂದು ಕಕ್ಷೆಯಲ್ಲಿಯೇ ತನ್ನ ಮೇರೆಯಲ್ಲಿದ್ದುಕೊಂಡೇ ನೀನು ಸುತ್ತಬೇಕು. ಸೊ ಹಾಗಾಗಿ ಪ್ರತಿಯೊಂದೊಂದನ್ನು ಕೂಡ ಸೃಷ್ಟಿನ ಒಂದು ಸಾರಿ ನಾವು ಆಲೋಚನೆ ಮಾಡಿದ್ರೆ ಎಲ್ಲವೂ ಕೂಡ ದೇವರು ಯಾವ ಉದ್ದೇಶಕ್ಕೋಸ್ಕರ, ಯಾವ ಗುರಿಯಿಂದ ಅವುಗಳನ್ನು ಸೃಷ್ಟಿಸಿದನೋ ಅವೆಲ್ಲವೂ ಕೂಡ ಏನು ಮಾಡ್ತಾ ಇದ್ದಾರೆ? ಸೃಷ್ಟಿ ಮಾಡ್ತಾ ಇದೆ. ಸೃಷ್ಟಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾವೆ ಅಂತ ಹೇಳ್ತಾರೆ. ದೇವರು ಕೆಲಸ ಮಾಡ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಕೆಲಸ ಮಾಡ್ತಾ ಇದ್ದಾನೆ, ಸೃಷ್ಟಿಸಲ್ಪಟ್ಟಂಥ ಸೃಷ್ಟಿಯು ಕೂಡ ಏನು ಮಾಡ್ತದೆ? ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾರೆ. ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಂತಹ ಮೊದಲನೇ ಮನುಷ್ಯನಾಗಿರ್ತಕ್ಕಂತಹ ಆದಾಮನು ಕೂಡ ಕೆಲಸ ಮಾಡ್ತಾ ಇದ್ದಾನೆ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯದಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 15ನೇ ವಚನದಲ್ಲಿ, ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ
15ನೇ ವಚನದಲ್ಲಿ ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು ಅಂತ ಹೇಳ್ತಾರೆ. ಉಂಟು ಮಾಡಲ್ಪಟ್ಟಂತಹ ಮನುಷ್ಯನು ಕೂಡ ಸುಮ್ಮನೆ ಉಂಟು ಮಾಡಲ್ಪಡಲಿಲ್ಲ. ಉಂಟು ಮಾಡಲ್ಪಟ್ಟಂತ ಮನುಷ್ಯನಿಗೂ ಕೂಡ ಏನು ಮಾಡಿದಾನೆ ಅಂತಂದ್ರೆ ಕೆಲಸವನ್ನು ಏರ್ಪಡಿಸಿಕೊಟ್ಟಿದ್ದಾನೆ. ಕೆಲಸ ಮಾಡು ನೀನು ಅಂತ ಹೇಳ್ತಾನೆ. ಆದವನು ಕೂಡ ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಕೆಲಸಕ್ಕೋಸ್ಕರ ನೇಮಿಸಲ್ಪಟ್ಟಿದ್ದಾನೆ. ಯೆಹೋವ ದೇವರ ಮನುಷ್ಯನನ್ನು ಕರ್ಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು ಅಂತ ಹೇಳ್ತಾನೆ. ಹಾಗಾಗಿ ದೇವರು ಕೆಲಸ ಮಾಡ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಕೆಲಸ ಮಾಡ್ತಾ ಇದ್ದಾನೆ, ಸೃಷ್ಟಿಸಲ್ಪಟ್ಟಂತಹ ಸೃಷ್ಟಿ ಕೆಲಸ ಮಾಡ್ತಾ ಇದೆ, ಸೃಷ್ಟಿಸಲ್ಪಟ್ಟಂತ ಮೊದಲನೇ ಮನುಷ್ಯನಾಗಿರ್ತಕ್ಕಂಥ ಆದಾಮನ ಕೆಲಸ ಮಾಡ್ತಾ ಇದ್ದಾನೆ. ಅನೇಕ ವಿಷಯಗಳನ್ನು ನಾವು ಗಮನಿಸಿದ್ರೆ ಎಲ್ಲವೂ ಕೂಡ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾನೆ. ಹೊಸ ಒಡಂಬಡಿಕೆಗೆ ನಾವು ಬಂದ್ರೆ ಸ್ನಾನಿಕನಾದಂಥ ಯೋಹಾನನು ಕೂಡ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಸ್ನಾನಿಕನಾದಂಥ ಯೋಹಾನನು ಹುಟ್ಟಿದಂತಹ ಉದ್ದೇಶ ಏನು, ಆತನ ಜನ್ಮದ ಪರಮಾರ್ಥ ಏನು ಅನ್ನುವಂಥದ್ದನ್ನು ನಾವು ಗಮನಿಸಿದ್ರೆ, ಜಕರಿಯ ಮತ್ತು ಎಲಿಜಬೆತ್ತಳ ಮಗ ಯಾರಂದ್ರೆ ಸ್ನಾನಿಕನಾದ ಯೋಹಾನ. ಈತನು ಹುಟ್ಟುವುದಕ್ಕಿಂತ ಮುಂಚೆನೆ ಸ್ನಾನಿಕನಾದ ಯೋಹಾನನ ಜನ್ಮದ ಪರಮಾರ್ಥ ಏನಂತೇಳಿ ದೇವರ ಆತನಿಗೆ ತಿಳಿಸ್ಕೊಟ್ಬಿಟ್ಟಿದ್ದಾನೆ. ಈ ಒಂದು ಉದ್ದೇಶಕ್ಕೋಸ್ಕರ, ಈ ಕೆಲಸಕ್ಕೋಸ್ಕರ ಈತನು ಜನಿಸ್ಲಿಕ್ಕಿದ್ದಾನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಸ್ನಾನಿಕನಾದಂಥ ಯೋಹಾನ ಯಾವ ಉದ್ದೇಶಕ್ಕೋಸ್ಕರ ಜನ್ಮವನ್ನು ಪಡ್ಕೊಂಡಿದ್ದಾನೋ ಆ ಉದ್ದೇಶವನ್ನ ನೆರವೇರಿಸ್ತಾ ಇದ್ದಾನೆ. ಆ ಉದ್ದೇಶದಲ್ಲಿ ತಾನು ಕಾರ್ಯನಿರತನಾಗಿದ್ದಾನೆ ಅನ್ನುವಂಥದ್ದು ಬಹಳ ವಿಶೇಷ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 13ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 13ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸಿದ್ರೆ, ಯೋಹಾನನು ತನ್ನ ಸೇವೆಯನ್ನು ಪೂರೈಸುತ್ತಿರುವಾಗ ಅಂತ ಹೇಳ್ತಾನೆ. ಯೋಹಾನನು ತನ್ನ ಸೇವೆಯನ್ನು ಪೂರೈಸುತ್ತಿರುವಾಗ ಜನರಿಗೆ ನನ್ನನ್ನು ಯಾರೆಂದು ಯೋಚಿಸುತ್ತೀರಿ? ನಾನು ಆತನಲ್ಲ, ಆದರೆ ನನ್ನ ಹಿಂದೆ ಒಬ್ಬನು ಬರುತ್ತಾನೆ, ಆತನ ಪಾದದ ಕೆರಗಳನ್ನು ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ ಎಂದು ಹೇಳಿದನು ಅಂತ ಹೇಳ್ತಾನೆ. ಹಾಗಾಗಿ ನಾನು ಆತನಲ್ಲ, ಬರ್ಲಿಕ್ಕಿರ್ತಕ್ಕಂಥ ಮೆಸ್ಸಿಯನು ನಾನಲ್ಲ, ಮೆಸ್ಸಿಯನು ಬರ್ಲಿಕ್ಕಿದ್ದಾನೆ. ಆ ಮೆಸ್ಸಿಯನು ಬರ್ತಾ ಇದ್ದಾನಲ್ಲ, ಆತನು ಬರೋದಕ್ಕಿಂತ ಮುಂಚೆ ಆತನಿಗೋಸ್ಕರ ಮಾರ್ಗವನ್ನ ಸರಳ ಮಾಡೋದಕ್ಕೋಸ್ಕರ ನಾನು ಬರ್ತಾ ಇದ್ದೀನಿ. ಜನರ ಮನಸ್ಸುಗಳನ್ನ ಯಾರ ಕಡೆಗೆ ತಿರುಗಿಸ್ಬೇಕು? ದೇವರ ಕಡೆಗೆ ತಿರುಗಿಸುವಂತ ಕೆಲಸ ನಂದು. ಸೊ ಹಾಗಾಗಿ ಸ್ನಾನಿಕನಾದಂಥ ಯೋಹಾನ ತನ್ನ ಸೇವೆಯನ್ನು ಪೂರೈಸುತ್ತಿರುವಾಗ ಅಂತಿದೆ ಒಂದು ವರ್ಡ್. ಅದು 25ನೇ ವಚನದಲ್ಲಿ ಯೋಹಾನನು ತನ್ನ ಸೇವೆಯನ್ನು ಪೂರೈಸುತ್ತಿರುವಾಗ ಅಂತ ಹೇಳ್ತಾನೆ. ಸೊ ಹಾಗಾಗಿ ಸ್ನಾನಿಕನಾದಂಥ ಯೋಹಾನನು ಕೂಡ ಏನು ಮಾಡ್ತಾ ಇದ್ದಾನೆ? ಕೆಲಸ ಮಾಡ್ತಾ ಇದ್ದಾನೆ. ಮಾರ್ಗವನ್ನ ಸಿದ್ಧಪಡಿಸ್ತಾ ಇದ್ದಾನೆ, ದೀಕ್ಷಾ ಸ್ನಾನವನ್ನು ಕೊಡಿಸ್ತಾ ಇದ್ದಾನೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ವಿಷಯವನ್ನು ನಾವು ಗಮನಿಸಿದ್ರೆ, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಿಂದ 17ನೇ ವಚನದವರೆಗೆ ವಿಷಯವನ್ನು ನಾವು ಗಮನಿಸಿದ್ರೆ, 12ನೇ ವಚನ, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಿಂದ, ಜಕರಿಯನು ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾದನು. ಆದರೆ ಆ ದೂತನು ಅವನಿಗೆ, ಜಕರಿಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು, ನಿನ್ನ ಹೆಂಡತಿಯಾದ ಎಲಿಜಬೆತ್ತಳು ನಿನಗೆ ಒಬ್ಬ ಮಗನನ್ನು ಹೆರುವಳು, ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು, ನಿನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು ಮತ್ತು ಅವನು ಹುಟ್ಟಿದ್ದಕ್ಕೆ ಬಹುಜನರು ಸಂತೋಷ ಪಡುವರು. 15ನೇ ವಚನ ನೋಡಿ, ಗಮನಿಸಿ. 15ನೇ ವಚನ, ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು, ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು, ಅವನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. 16ನೇ ವಚನ, ಇಸ್ರಾಯೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ, ಯಾರ ಮುಂದೆ? ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಹೋಗಿ, ಎಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ
ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವವನು ಎಂದು ಹೇಳಿದನು ಅಂತ ಹೇಳ್ತದೆ. ಅಂದ್ರೆ ಸ್ನಾನಿಕನಾದಂತಹ ಯೋಹಾನನ ಜನ್ಮದ ಪರಮಾರ್ಥ ಏನು, ಯಾವ ಕೆಲಸಕ್ಕೋಸ್ಕರ ಯೋಹಾನನು ಜನ್ಮಿಸ್ಲಿಕ್ಕಿದ್ದಾನೆ ಅನ್ನುವಂಥ ವಿಶೇಷವಾದಂಥ ಸಂಗತಿಯನ್ನ ಯೋಹಾನನ ಕುರಿತು ದೇವದೂತನು ಹೇಳುವಂಥ ಮಾತು. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 33ನೇ ವಚನದಲ್ಲಿ ಕೂಡ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 33ನೇ ವಚನದಲ್ಲಿ, ನನಗೂ ಆತನ ಗುರುತಿರಲಿಲ್ಲ, ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳುಹಿಸಿದ ಆತನು. ಅಂದ್ರೆ ಸ್ನಾನಿಕನಾದ ಯೋಹಾನ ಯಾವ ಕೆಲಸಕ್ಕೋಸ್ಕರ ಕಳಿಸಿದಾನೆ ದೇವರು? ನೀರಿನ ದೀಕ್ಷಾ ಸ್ನಾನ ಮಾಡಿಸೋದಕ್ಕೋಸ್ಕರ ಕಳುಹಿಸಿದ ಆತನು ಅಂತ ಹೇಳ್ತಾನೆ. ಅಂದ್ರೆ ಯೇಸು ಕ್ರಿಸ್ತನ ಮಾರ್ಗವನ್ನು ಸರಳ ಮಾಡೋದಕ್ಕೋಸ್ಕರ ಏನಾಗಿದ್ದಾನೆ, ಕರ್ತನಾದ ಯೇಸು ಕ್ರಿಸ್ತನ ಒಂದು ದಾರಿಯನ್ನು ನೆಟ್ಟಗೆ ಮಾಡೋದಕ್ಕೋಸ್ಕರ ಸ್ನಾನಿಕನಾದಂಥ ಯೋಹಾನನು ಉದ್ದೇಶಿಸಲ್ಪಟ್ಟವನಾಗಿ ಆತನು ಅದೇ ಕೆಲಸದ ಮೇಲೆ ನಿರತನಾಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಏನು ಮಾಡಿದ್ದಾನೆ ಅಂತಂದರೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾವು ಆಗಲೇ ನೋಡಿದ್ವಿ, ಕರ್ತನಾದ ಯೇಸು ಕ್ರಿಸ್ತನು ಕೆಲಸ ಮಾಡಿದ್ದಾನೆ, ಇಲ್ಲಿವರೆಗೂ ಕೆಲಸ ಮಾಡ್ತಾ ಇದ್ದಾನೆ. ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನ ಹೇಳಿದ್ರು, ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡ್ತಾ ಇದ್ದೇನೆ, ನಾನು ಕೂಡ ಏನು ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ಕೆಲಸ ಮಾಡುವಂಥದ್ದೇ ಆತನಿಗೆ ಆಹಾರ. ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 34ನೇ ವಚನ, ಈಗಾಗಲೇ ನಾವು ಪ್ರಸ್ತಾಪ ಮಾಡಿದ್ವಿ ಅದನ್ನು. ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 34ನೇ ವಚನದಲ್ಲಿ, ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 34ನೇ ವಚನದಲ್ಲಿ, ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು ಅಂತ ಹೇಳ್ತಾರೆ. ನನಗೆ ಆಹಾರ ಯಾವುದು ಅಂತಂದರೆ ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದೇ, ಆತನು ನನಗೆ ವಹಿಸಿಕೊಟ್ಟಂಥ ಕೆಲಸವನ್ನು ಮಾಡುವುದೇ ನನಗೆ ಆಹಾರ ಅಂತ ಹೇಳ್ತಾರೆ. ಸೊ ಹಾಗಾಗಿ ತಂದೆಯಾದ ದೇವರೂ ಕೂಡ ಯಾವಾಗಲೂ ಕೆಲಸ ಮಾಡ್ತಾ ಇದ್ದಾನೆ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ತಂದೆಯಾದ ದೇವರ ಒಂದು ಕೆಲಸದ ವಿಷಯದಲ್ಲಿ ನಾವು ಮತ್ತಷ್ಟು ವಿಷಯಗಳನ್ನು ನಾವು ಗ್ರಹಿಸ್ತೇವೆ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 49ನೇ ವಚನದಲ್ಲಿ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 49ನೇ ವಚನದಲ್ಲಿ, ನೀವು ನನ್ನನ್ನು ಹುಡುಕಿದ್ದೇನು, ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ? ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು, ನನ್ನ ತಂದೆಯ ಕೆಲಸದಲ್ಲಿ ಇರಬೇಕಾದದ್ದು ನಿಮಗೆ ಗೊತ್ತಿಲ್ವಾ ಅಂತೇಳಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ತಂದೆಯ ಕೆಲಸದ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ನಿರತನಾಗಿದ್ದಾನೆ. ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲೂ ಕೂಡ ವಿಷಯವನ್ನು ನಾವು ಗಮನಿಸಿದರೆ, ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 29ನೇ ವಚನದಲ್ಲಿ, ನಾನು ಆತನಿಗೆ ಮೆಚ್ಚಿಕೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಶರೀರಧಾರಿಯಾಗಿದ್ದಂಥ ಸಂದರ್ಭದಲ್ಲಿ ದೇವರಿಂದ ವಹಿಸಿಕೊಂಡಂತಹ ಕೆಲಸದ ಮೇಲೆ ಆತನು ನಿರತನಾಗಿ ಆ ಕೆಲಸದ ಮೂಲಕ ದೇವರನ್ನ ಮೆಚ್ಚಿಸುವವನಾಗಿರುವುದರಿಂದ ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ಕರ್ತನಾದ ಯೇಸು ಕ್ರಿಸ್ತನನ್ನ ಯಾವ ಗಳಿಗೆಯಲ್ಲಾಗಲಿ ಯಾವ ಸಂದರ್ಭದಲ್ಲಾಗಲಿ ಯೇಸು ಕ್ರಿಸ್ತನನ್ನ ಒಂಟಿಗನಾಗಿ ಬಿಡಲಿಲ್ಲ ಅಂತೇಳಿ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಈ ಭೂಮಿ ಮೇಲೆ ಯಾರ ಕೆಲಸದಲ್ಲಿದ್ದಾರೆ ಅಂತಂದರೆ ತಂದೆಯಾದ ದೇವರ ಕೆಲಸದಲ್ಲಿದ್ದಾನೆ. ಯೇಸು ಕ್ರಿಸ್ತನ ಒಂದು ಜೀವನ ಶೈಲಿಯನ್ನು ಗಮನಿಸಿದರೆ ನಾವು, ಆತನು ದಿನವೆಲ್ಲ ಕೆಲಸ ಮಾಡ್ತಾ ಇದ್ದ, ಪರಲೋಕ ರಾಜ್ಯದ ಸುವಾರ್ತೆನ ಸಾರ್ತಾ ಇದ್ದ. ರಾತ್ರಿ ಏನು ಮಾಡ್ತಾ ಇದ್ದ ಅಂತಂದರೆ ರಾತ್ರಿ ಎಲ್ಲ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡ್ತಾ ಇದ್ದ. ಅಂದರೆ ಕೆಲಸದ ರಿಪೋರ್ಟು, ಡೈಲಿ ಕೆಲಸ ಮಾಡ್ತಿದ್ದ, ಹಗಲೆಲ್ಲ ಕೆಲಸ, ರಾತ್ರಿ ಎಲ್ಲ ತಂದೆಗೆ ಕೆಲಸದ ರಿಪೋರ್ಟನ್ನು ಏನು ಮಾಡ್ತಾ ಇದ್ದ, ಕೊಡ್ತಾ ಇದ್ದ ಅಂತ ಹೇಳ್ತಾರೆ. ಸೊ ಯೋಹಾನ್ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೀವಿ. ಯೋಹಾನ್ ಬರೆದ ಸುವಾರ್ತೆ 9ನೇ ಅಧ್ಯಾಯ 4ನೇ ವಚನದಲ್ಲಿ, ನನ್ನನ್ನು ಕಳುಹಿಸಿದ ಆತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು. ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು ಅಂತ ಹೇಳ್ತಾನೆ. ಹಾಗಾಗಿ ಕೆಲಸ ಮಾಡುವುದಕ್ಕೆ ಹಗಲು ಅನ್ನುವಂಥದ್ದೊಂದಿದೆ. ಹಾಗಾಗಿ ಆ ಹಗಲಿನಲ್ಲಿ ನಾವು ಕೆಲಸ ಮಾಡಬೇಕು, ಆ ಕೆಲಸದ ಮೇಲೆ ನಾನು ನಿರತನಾಗಿದ್ದೀನಿ ಅಂತೇಳಿ ಯೇಸು ಕ್ರಿಸ್ತನು ಹೇಳುವಂಥ ಒಂದು ವಿಶೇಷವಾದಂಥ ಮಾತು ಪ್ರೇರೆ. ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಕೂಡ ವಿಷಯವನ್ನು ನಾವು ಗಮನಿಸಿದರೆ, ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 37ನೇ ವಚನದಿಂದ 38ನೇ ವಚನದವರೆಗೆ ಇರುವಂತಹ ಸಂದರ್ಭವನ್ನು ನಾವು ಗಮನಿಸಿದರೆ, ಲೂಕನ ಬರೆದ ಸುವಾರ್ತೆ
21ನೇ ಅಧ್ಯಾಯ 37ರಿಂದ 38. ಆತನು ಹಗಲು ದೇವಾಲಯದಲ್ಲಿ ಉಪದೇಶ ಮಾಡುತ್ತಾ, ಆತನ ಹಗಲತ್ತು ಏನು ಮಾಡ್ತಾ ಇದ್ದಾನೆ? ದೇವಾಲಯದಲ್ಲಿ ಉಪದೇಶ ಮಾಡುತ್ತಾ ರಾತ್ರಿ ಪಟ್ಟಣದ ಹೊರಗೆ ಹೋಗಿ ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಲ್ಲಿ ಇಳುಕೊಳ್ಳುತ್ತಾ ಇದ್ದನು. ಜನರೆಲ್ಲರೂ ಆತನ ಉಪದೇಶವನ್ನು ಕೇಳಬೇಕೆಂದು ಬೆಳಗ್ಗೆ ಎದ್ದು ದೇವಾಲಯಕ್ಕೆ ಆತನ ಬಳಿಗೆ ಬರುತ್ತಿದ್ದರು ಅಂತ ಹೇಳ್ತಾನೆ. ಬೆಳಿಗ್ಗೆ ಎಲ್ಲ ಏನು ಮಾಡ್ತಾ ಇದ್ದಾನೆ? ದೇವಾಲಯದಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ. ರಾತ್ರಿ ಪಟ್ಟಣದ ಹೊರಗೆ ಹೋಗಿ ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಲ್ಲಿ ಆತನು ಇಳ್ಕೊಳ್ತಾ ಇದ್ದಾನೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದಕ್ಕೆ ದೇವರಿಂದ ಉತ್ತೇಜನವನ್ನು, ಪ್ರೋತ್ಸಾಹವನ್ನು ಕರ್ತನಾದ ಯೇಸು ಕ್ರಿಸ್ತನು ಹೊಂದುವಂಥದ್ದನ್ನು ನಾವು ಈ ವಚನ ಭಾಗದಲ್ಲಿ ಗಮನಿಸ್ತೇವೆ. ಸೊ ಹಾಗಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ಈ ರೀತಿಯಾದಂತಹ ದೇವರ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ದೇವರು ವಹಿಸಿಕೊಟ್ಟಂಥ ಆ ಕೆಲಸವನ್ನು ಆತನೇನು ಮಾಡಿದ್ದಾನೆ? ಪರಿಪೂರ್ಣ ಮಾಡಿದ್ದಾನೆ, ಸಂಪೂರ್ಣ ಮಾಡಿದ್ದಾನೆ, ಯಾವುದೊಂದನ್ನು ಕೂಡ ಬಿಟ್ಟಿಲ್ಲ ಆತ. ಅದೇ ಯೋಹಾನ ಬರೆಸುವಾರ್ತೆ 17ನೇ ಅಧ್ಯಾಯ 4ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ವಿಶೇಷವಾದ ಮಾತನ್ನು ಒಂದ್ಸರಿ ನಾವು ಗಮನಿಸಿದರೆ, ಯೋಹಾನ ಬರೆಸುವಾರ್ತೆ 17ನೇ ಅಧ್ಯಾಯ 4ನೇ ವಚನದಲ್ಲಿ ವಿಷಯವನ್ನು ನಾವು ಗಮನಿಸಿದರೆ 3ನೇ ವಚನದಿಂದ, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. 4ನೇ ವಚನ ಗಮನಿಸಿ. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು ಅಂತ ಹೇಳ್ತಾನೆ. ತಂದೆಯಾದ ದೇವರಿಂದ ಕರ್ತನಾದ ಯೇಸು ಕ್ರಿಸ್ತನು ವಹಿಸಿಕೊಂಡಂತಹ ಕೆಲಸವನ್ನು ಕರ್ತನಾದ ಯೇಸು ಕ್ರಿಸ್ತನು ಸಂಪೂರ್ಣವಾಗಿ ನೆರವೇರಿಸಿ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಸಾಯುವಂಥ ಸಂದರ್ಭದಲ್ಲಿ ಆತನು ಕೊನೆಯದಾಗಿ ಹೇಳಿದಂಥ ಮಾತು ತೀರಿತು ಅಂತ. ಟೆಟೆಲ್ಸ್ಟಾಯ್ ಗ್ರೀಕಲ್ಲಿ ತೀರಿತು. ತಂದೆಯಾದ ದೇವರು ನನ್ನ ವಿಷಯವಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿ, ಪ್ರವಾದಿಗಳ ಗ್ರಂಥಗಳಲ್ಲಿ, ಕೀರ್ತನೆಗಳಲ್ಲಿ ನನ್ನ ಕುರಿತು ಏನೆಲ್ಲ ಬರೆಯಲ್ಪಟ್ಟಿದನೋ ಅವೆಲ್ಲವೂ ಕೂಡ ನೆರವೇರಿಸಿ ಆಯಿತು. ಸಕಲ ಮಾನವರ ಪಾಪಗಳ ನಿವಾರಣೆಗೋಸ್ಕರ ಜಗದುತ್ಪತ್ತಿಗೆ ಮೊದಲೇ ಯಜ್ಞದ ಕುರಿಯಾಗಿ ದೇವರು ನನ್ನ ನೇಮಿಸಿದ್ದಾನೆ. ಆ ಕುರಿ ವಧಿಸಲ್ಪಡಬೇಕು ಕಾಲ ಪರಿಪೂರ್ಣ ಆದಾಗ ಅಂತೇಳಿ ನನ್ನನ್ನು ಈ ಭೂಲೋಕಕ್ಕೆ ಕಳಿಸ್ಕೊಟ್ಟಿದ್ದಾನೆ. ಆ ಕೆಲಸವನ್ನು ನಾನು ಸಂಪೂರ್ಣವಾಗಿ ನೆರವೇರಿಸಿದ್ದೀನಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ಕೆಲಸ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾದಂಥದ್ದು ಕ್ರೈಸ್ತರಾದಂಥ ನಮ್ಮಗಳಿಗೂ ಕೂಡ. ಇಷ್ಟು ಚರಿತ್ರೆಯನ್ನು ಗಮನಿಸಿದ್ದು ತಂದೆ ದೇವ್ರಿಗೆ ಕೆಲಸ ಮಾಡ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಕೆಲಸ ಮಾಡ್ತಾ ಇದ್ದಾನೆ, ಸೃಷ್ಟಿ ಕೆಲಸ ಮಾಡ್ತಾ ಇದ್ದಾನೆ, ಸ್ನಾನಿಕನಾದ ಯೋಹಾನ ಕೆಲಸ ಮಾಡ್ತಾ ಇದ್ದಾನೆ, ಯೇಸು ಕ್ರಿಸ್ತನು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಕೆಲಸ ಮಾಡಿ ಆಗಿದೆ, ಈಗಲೂ ಕೂಡ ಕೆಲಸ ಮಾಡ್ತಾ ಇದ್ದಾನೆ. ಈ ಭೂಲೋಕದಲ್ಲಿ ಶರೀರಧಾರಿಯಾಗಿದ್ದಾಗ ಕೆಲಸ ಮಾತ್ರ ಅಲ್ಲದೆ ಈಗಲೂ ಕೂಡ ಪರಮ ತಂದೆಯ ಸಿಂಹಾಸನದಲ್ಲಿ ಕೂತುಕೊಂಡು ಏನು ಮಾಡ್ತಾ ಇದ್ದಾನೆ? ದೇವರ ಪ್ರಜೆಗಳನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ತನ್ನ ರಕ್ತ ಕೊಟ್ಟು ಸಂಪಾದಿಸಿಕೊಂಡಂಥ ತನ್ನ ಸಭೆಯನ್ನು ಆತನೇನು ಮಾಡ್ತಾ ಇದ್ದಾನೆ? ಪರಿಪಾಲಿಸ್ತಾ ಇದ್ದಾನೆ. ಈಗಲೂ ಕೂಡ ಕೆಲಸ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಕೆಲಸ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಅನ್ನುವಂಥ ವಿಷಯವನ್ನು ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ಅದೇ ರೀತಿಯಾಗಿ ಮುಂದುವರೆದ ಭಾಗದಲ್ಲಿ ನಾವು ಗಮನಿಸಿದರೆ ಕರ್ತನಾದ ಯೇಸು ಕ್ರಿಸ್ತನು ತಾನು ಕೆಲಸವನ್ನು ನೆರವೇರಿಸಿದ ಮೇಲೆ ಶಿಷ್ಯರಿಗೂ ಕೂಡ ಕೆಲಸ ಕೊಡ್ತಾನೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಏನು ಮಾಡ್ರಿ? ನೀವು ಶಿಷ್ಯರನ್ನಾಗಿ ಮಾಡ್ರಿ. ಕೆಲಸ. ಸೊ ಮಾರ್ಕನ್ ಬರೆಸುವಾರ್ತೆ 16ನೇ ಅಧ್ಯಾಯ 15ನೇ ವಚನದಲ್ಲಿ, ಮತ್ತೊಂದು ಬರೆಸುವಾರ್ತೆ 28ನೇ ಅಧ್ಯಾಯ 19-20ನೇ ವಚನದಲ್ಲಿ ನಾವು ಈ ವಚನವನ್ನು ಗಮನಿಸ್ತೀವಿ. ಸೊ ಹಾಗೆ ಆ ಕೆಲಸದಲ್ಲಿ ಕೂಡ ಅವರು ಏನು ಮಾಡ್ತಾ ಇದ್ರು ಅಂತಂದರೆ, ಕೇವಲ ಭೌತಿಕವಾದಂಥ ಕೆಲಸಗಳಿಗೆ ಆದ್ಯತೆ ಕೊಡದೆ ಅಪೊಸ್ತಲರು ಕರ್ತನಾದ ಯೇಸು ಕ್ರಿಸ್ತನು ಇವರಿಗೆ ಏನು ವಹಿಸಿಕೊಟ್ಟಿದನೋ ಆ ಕೆಲಸದ ಮೇಲೆ ಅವರು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 6ನೇ ಅಧ್ಯಾಯದಲ್ಲಿ ಯೆರೂಸಲೇಮಿನಲ್ಲಿ ಸಭೆ ದಿನದಿಂದ ದಿನಕ್ಕೆ ಸಂಖ್ಯೆಯಲ್ಲಿ, ನಾಣ್ಯತೆಯಲ್ಲಿ ಬೆಳೆಯುವಂಥ ಸಂದರ್ಭದಲ್ಲಿ ಆ ಒಂದು ಸಭೆಯಲ್ಲಿ ಒಂದು ಸಮಸ್ಯೆ ಬರುತ್ತೆ. ಆ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅಪೊಸ್ತಲರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಒಂದು ಸಾರಿ ಗಮನಿಸಿದ್ರೆ 1-2ನೇ ವಚನ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 6ನೇ ಅಧ್ಯಾಯ 1-2ನೇ ವಚನದಲ್ಲಿ, ಆ ದಿವಸಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ ಅವರೊಳಗೆ ಗ್ರೀಕ್ ಭಾಷೆಯವರು ಇಬ್ರಿಯ ಭಾಷೆಯವರ ಮೇಲೆ ದಿನದ ಉಪಚಾರದಲ್ಲಿ ನಮ್ಮ ವಿಧವೆಯರನ್ನು ಸರಿಯಾಗಿ ಪರಾಂಬರಿಸುವುದಿಲ್ಲವೆಂದು ಗುಣುಗುಟ್ಟಿದರು. ಇಲ್ಲೊಂದು ಸಮಸ್ಯೆ ಬಂತು. ಈ ಸಮಸ್ಯೆ ಯಾವುದು? ಆತ್ಮ ಸಂಬಂಧವಾದದ್ದ, ಭೌತಿಕವಾದಂಥ ಸಮಸ್ಯೆ ಇದು, ಫಿಸಿಕಲ್ ಸಮಸ್ಯೆ. ಈ ಸಮಸ್ಯೆ ಬಂತು. ಈ ಸಮಸ್ಯೆನ ಅಪೊಸ್ತಲರ ಬಳಿಗೆ ತರಲಾಯಿತು. ತಂದಂಥ ಸಂದರ್ಭದಲ್ಲಿ ಅಪೊಸ್ತಲರು ಏನು ಮಾಡ್ತಾರೆ ಅಂತಂದರೆ,
2ನೇ ವಚನದಲ್ಲಿ, ಆಗ 12 ಮಂದಿ ಅಪೋಸ್ತಲರು ಶಿಷ್ಯ ಮಂಡಳಿಯನ್ನು ಕೂಡಿಸಿ, ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕದ್ದಲ್ಲವಲ್ಲ ಅಂತ ಹೇಳ್ತಾರೆ. ಅಂದರೆ ಅವ್ರು ಏನು ಮಾಡಬೇಕು? ಯಾವುದು ಮಾಡಿದರೆ ಅದು ತಕ್ಕದ್ದು, ಯಾವುದು ಮಾಡುವುದು ತಕ್ಕದ್ದಲ್ಲ ಅಂತ ಹೇಳ್ತಾನಂತಂದರೆ, ಕರ್ತನಾದ ಯೇಸು ಕ್ರಿಸ್ತನು ನಮಗೆ ವಹಿಸಿಕೊಟ್ಟಂಥ ಕೆಲಸವನ್ನು ನಾವೇನು ಮಾಡಬೇಕು. ಲೋಕದ ಕಟ್ಟ ಕಡೆಯವರೆಗೆ ಕರ್ತನಾದ ಯೇಸು ಕ್ರಿಸ್ತನ ಮರಣ, ಸಮಾಧಿ, ಪುನರುತ್ಥಾನಗಳ ವಿಷಯವಾದಂಥ ಸುವಾರ್ತೆಯನ್ನು ಸಾರಬೇಕು. ಪ್ರತಿ ಮನುಷ್ಯರನ್ನ ದೇವರಿಗೆ ಮಕ್ಕಳನ್ನಾಗಿಸಬೇಕು. ಪರಲೋಕ ರಾಜ್ಯದಲ್ಲಿರ್ತಕ್ಕಂತಹ ಆ ಸುಂದರವಾದಂಥ ವಾತಾವರಣ ಪ್ರತಿ ಮನುಷ್ಯರಲ್ಲಿ ಅದು ನೆಲೆಗೊಳ್ಳಬೇಕು. ಅವರ ಜೀವಿತದಲ್ಲಿ ಆ ಪರಲೋಕ ರಾಜ್ಯದ ಪರಿಪಾಲನೆ ತೋರಿ ಬರಬೇಕು ಅನ್ನುವಂಥದ್ದು ದೇವರ ಕೆಲಸ. ಅದನ್ನು ಕರ್ತನಾದ ಯೇಸು ಕ್ರಿಸ್ತನು ನಿರ್ವಹಿಸಿದ್ದಾನೆ. ಅದೇ ಕೆಲಸವನ್ನು ಇವತ್ತು ನಮಗೆ ಕೊಟ್ಟಿದ್ದಾನೆ. ನಾವು ಈ ಕೆಲಸ ಮಾಡೋದನ್ನು ಬಿಟ್ಟುಬಿಟ್ಟು, ವಾಕ್ಯೋಪದೇಶವನ್ನು ಮಾಡುವುದನ್ನು ಬಿಟ್ಟುಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕದಲ್ಲವಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಪೋಸ್ತಲರು ಏನು ಮಾಡಿದ್ದಾರೆ ಅಂತಂದರೆ, ದೇವರ ಕೆಲಸದಲ್ಲಿ ಅವರು ನಿರತರಾಗಿದ್ದಾರೆ. ಸೊ ಹಾಗಾಗಿ ಇವತ್ತು ಕ್ರೈಸ್ತರಾಗಿರ್ತಕ್ಕಂಥ ನಮ್ಮಗಳಿಗೆ ಕೆಲಸ ಇದೆಯಾ? ಕ್ರೈಸ್ತರಾದಂಥ ನಮ್ಮಗಳಿಗೆ ಏನಾದರೂ ಕೆಲಸ ಇದೆ ಅಂತಂದರೆ ಖಂಡಿತ ಕೆಲಸ ಇದೆ. ಏನಾ ಕೆಲಸ ಅಂತಂದರೆ, ಎಫೆಸ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ, ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ನಡೆಸುವುದಕ್ಕೋಸ್ಕರವೇ ನಾವು ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟೆವು ಎಂಬುದಾಗಿ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಗಮನಿಸ್ತೇವೆ. ಅದನ್ನೊಂದು ಸರಿ ಓದೋಣ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ, ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ದ ನ್ಯೂ ಕ್ರಿಯೇಷನ್ ಇದು. ಪುನರ್ಜನ್ಮವನ್ನು ಸೂಚಿಸುವಂತಹ ದೀಕ್ಷಾ ಸ್ನಾನದ ಮೂಲಕ ನಾವು ಏನಾಗಿದ್ದೀವಿ? ನಾವು ನೂತನ ಸೃಷ್ಟಿ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. ಯುಗ ಪೂರ್ವ ಸ್ಥಿತಿ ಎಲ್ಲ ಹೋಗಿ ಎಲ್ಲವೂ ನೂತನವಾಯಿತು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೀವಿ, ನೂತನ ಸೃಷ್ಟಿ. ನಾವು ಯಾಕೆ ಈ ನೂತನ ಸೃಷ್ಟಿ ಅಂತಂದರೆ, ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು ಅಂತ ಹೇಳ್ತಾನೆ. ಅಂದರೆ ಈ ಕಾರ್ಯಗಳನ್ನು ನೀವು ಮಾಡಬೇಕಂತೇಳಿ, ಈ ಕಾರ್ಯಗಳನ್ನು ಕುರಿತು ದೇವರು ಯಾವಾಗ ನೇಮಿಸಿದನಂತೆ? ಮೊದಲೇ ಅಂದರೆ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚೆನೆ ಯೇಸು ಕ್ರಿಸ್ತನು ಏನು ಕೆಲಸ ಮಾಡ್ಬೇಕನ್ನೋದು ಮೊದಲೇ ಗೊತ್ತು ಮಾಡಲ್ಪಟ್ಟಿದೆ. ಸ್ನಾನಿಕನಾದ ಯೋಹಾನ ಈ ಭೂಮಿಗೆ ಶರೀರಧಾರಿಯಾಗಿ ಬಂದು ಏನು ಕೆಲಸ ಮಾಡಬೇಕು ಅದು ಮೊದಲೇ ನೇಮಿಸಲ್ಪಟ್ಟಿದೆ. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಸಂಸೋನನ್ನು ಹುಟ್ಟುವುದಕ್ಕಿಂತ ಮೊದಲೇ ಆತನ ಏನು ಕೆಲಸ ಮಾಡ್ಬೇಕಂತೇಳಿ ಕೂಡ ಮೊದಲೇ ನೇಮಿಸಲ್ಪಟ್ಟಿದೆ. ಯೆರೆಮೀಯನು ಕೂಡ ಏನು ಕೆಲಸ ಮಾಡಬೇಕನ್ನುವಂಥದ್ದು ಏನು ಮಾಡಿದೆ? ಮೊದಲೇ ನಿರ್ಧರಿಸಲ್ಪಟ್ಟಿದೆ. ಯೋಷಿಯನು ಕೂಡ ಏನು ಕೆಲಸ ಮಾಡಬೇಕು ಅಂತೇಳಿ ಮೊದಲೇ ನಿರ್ಧರಿಸಲ್ಪಟ್ಟಿದೆ. ಕೊರೇಶನು ಕೂಡ, ಕೊರೇಶ ಅಂತಕ್ಕಂಥ ಒಬ್ಬ ರಾಜ ಹುಟ್ಲಿಕ್ಕಿದ್ದಾನೆ. ಆತನು ಏನು ಕೆಲಸ ಮಾಡ್ಬೇಕಂತೇಳಿ ಕೂಡ ದೇವ್ರು ಏನು ಮಾಡಿದಾನೆ? ಮೊದಲೇ ನಿಶ್ಚಯ ಮಾಡಿಬಿಟ್ಟಿದ್ದಾನೆ. ಸೊ ಹಾಗಾಗಿ ಇವತ್ತು ಕ್ರೈಸ್ತರಾದಂಥ ನಾವು ನೂತನ ಸೃಷ್ಟಿ, ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿರ್ತಕ್ಕಂಥ ನಾವುಗಳು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಏನು ಮಾಡಿದ್ದಾನೆ? ಮೊದಲೇ ನೇಮಿಸಿದ್ದಾನೆ ಅಂತ. ಆ ಸತ್ಕಾರ್ಯ ಏನು? ಆ ಸತ್ಕಾರ್ಯ ಏನಂತಂದರೆ, ನಂಬರ್ 1 ಸುವಾರ್ತೆಯನ್ನು ಸಾರುವಂಥದ್ದು ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಸತ್ಕಾರ್ಯ ಏನಿಲ್ಲ. ಇವತ್ತು ನಾವು ಲೌಕಿಕವಾಗಿ ಆಲೋಚನೆ ಮಾಡಿದ್ರೆ, ಒಬ್ರು ಯಾರೋ ಕಷ್ಟದಲ್ಲಿದ್ದರು, ಅವ್ರಿಗೆ ನಾನು ಸಹಾಯ ಮಾಡಿದೆ, ಅದು ಕೆಟ್ಟದಂತಲ್ಲ, ಅದು ಒಳ್ಳೆಯದೇ. ಆದರೆ ಸುವಾರ್ತೆ ಸಾರುವಂಥದ್ದು ಏನಂತಂದರೆ, ಸತ್ತವರನ್ನು ಬದುಕಿಸುವಂಥ ಕಾರ್ಯಕ್ರಮ ಇದು. ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತಂಥ ಮನುಷ್ಯರನ್ನು ಬದುಕಿಸುವಂತಹ ಒಂದೇ ಒಂದು ದೇವರ ಯೋಜನೆಯಲ್ಲಿರುವಂಥದ್ದು ಏನಂತಂದರೆ ಅದು ಸುವಾರ್ತೆ ಅಂತೇಳಿ. ಸೊ ಹಾಗಾಗಿ ಈ ಸುವಾರ್ತೆಯನ್ನು ಸಾರುವಂತಹ ವಿಷಯದಲ್ಲಿ ಅಪೋಸ್ತಲರು, 1ನೇ ಶತಮಾನದ ಕ್ರೈಸ್ತರು ತಮ್ಮನ್ನು ತಾವು ತನು ಮನ ಧನಗಳಿಂದ ಆ ಕೆಲಸದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ಸೊ ಹಾಗಾಗಿ ಈ ಒಂದು ಕೆಲಸದಲ್ಲಿ ಕ್ರೈಸ್ತರಾದಂಥ ನಾವುಗಳು ಪಾಲ್ಗೊಳ್ಳಬೇಕು. ಈ ಕೆಲಸ ನಮ್ಮ ಮುಖ್ಯವಾದಂತಹ ಕೆಲಸ ಎಂಬುದಾಗಿ ಗ್ರಂಥ ನಮ್ಮನ್ನು ಎಚ್ಚರಿಸ್ತದೆ. ಸೊ ಹಾಗಾಗಿ ಈ ಒಂದು ಕೆಲಸದಲ್ಲಿ ಯಾರೆಲ್ಲ ತೊಡಗಿಕೊಂಡಿದ್ದಾರೋ ಅವರನ್ನು ದೇವರು ಭಾಳ ಇಷ್ಟಪಡ್ತಾರೆ. ಇಲ್ರಿ ನಮ್ಮ ಕೈಯಲ್ಲಿ ಸುವಾರ್ತೆ ಸಾರಕ್ಕಾಗಲ್ಲ, ನಿಮಗೆ ದೇವರು ಒಂದು ತಲಾಂತು ಕೊಟ್ಟಿದ್ದಾನೆ, ನಮಗೆ ಒಂದು ತಲಾಂತು ಕೊಟ್ಟಿದ್ದಾನೆ, ಸೊ ಹಾಗಾಗಿ ಏನು ಮಾಡೋದು, ನಮ್ಮ ಕೈಯಲ್ಲಿ ಸುವಾರ್ತೆ ಸಾರಕ್ಕಾಗಲ್ವಲ್ಲ ಅಂತಂದಾಗ ಏನು ಮಾಡ್ಬೋದು ಅಂತಂದರೆ, ಆ ಸುವಾರ್ತೆಯ ಕೆಲಸದಲ್ಲಿ ಏನಾಗ್ಬೋದು ಅಂತಂದರೆ ಪಾಲುಗಾರರಾಗ್ಬೋದು ಅಂತ ಹೇಳ್ತಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಏನು ಮಾಡಬೇಕು? ಈ ಸುವಾರ್ತೆ ಸೇವೆಯಲ್ಲಿ ನಾವು ಪಾಲುಗಾರರಾಗಬೇಕು ಅಂತ ಹೇಳ್ತಾನೆ.
ಹಾಗಾಗಿ ಪಾಲುಗಾರರಾಗುವಂಥದ್ದು ಬಹಳ ಬಹಳ ಅವಶ್ಯ ಅಂತೇಳಿ ಗ್ರಂಥ ನಮಗೆ ಹೇಳ್ತದೆ. ಫಿಲಿಪ್ಪಿ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3ನೇ ವಚನದಿಂದ 4ನೇ ವಚನದಲ್ಲಿ ನಾವು ವಿಷಯವನ್ನು ಗಮನಿಸಿದ್ರೆ, ಅಪೊಸ್ತಲನಾದಂಥ ಪೌಲನು ಫಿಲಿಪ್ಪಿಯಲ್ಲಿರ್ತಕ್ಕಂತಹ ಕ್ರಿಸ್ತನ ಸಭೆಯವರ ವಿಷಯದಲ್ಲಿ ಆತನ ಏನು ಹೇಳ್ತಾ ಇದ್ದಾನಂತಂದರೆ, ಫಿಲಿಪ್ಪಿಯವರು ಯಾವಾಗಲೂ ಕೂಡ ಸುವಾರ್ತೆಯ ಕೆಲಸದಲ್ಲಿ ನನ್ನೊಂದಿಗೆ ಅವರು ಪಾಲುಗಾರರಾಗಿದ್ದಾರೆ ಅಂತ ಹೇಳ್ತಾರೆ. ಫಿಲಿಪ್ಪಿ ಪತ್ರಿಕೆ 1ನೇ ಅಧ್ಯಾಯ 3ರಿಂದ 4ನೇ ವಚನದಲ್ಲಿ ಗಮನಿಸಿದರೆ, ನಾನು ನಿಮ್ಮನ್ನು ನೆನೆಸಿಕೊಳ್ಳುವಾಗೆಲ್ಲ ನೀವು ಮೊದಲಿನಿಂದ ಇಂದಿನವರೆಗೂ ಸುವಾರ್ತಾ ಪ್ರಚಾರದಲ್ಲಿ ಸಹಕಾರಿಗಳಾಗಿದ್ದೀರೆಂದು ನನ್ನ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುತ್ತೇನೆ ಅಂತ ಹೇಳ್ತಾರೆ. ಈ ಸುವಾರ್ಥ ಕೆಲಸದಲ್ಲಿ ಇವ್ರು ಏನಾಗಿದ್ದಾರೆ? ಇವರು ಪಾಲುಗಾರರಾಗಿದ್ದಾರೆ. ಈ ಸ್ವಾರ್ಥ ಸೇವೆ ನಿಮಿತ್ತವಾಗಿ ಅಪೊಸ್ತಲನಾದಂಥ ಪೌಲನು ಸೆರೆಮನೆಯಲ್ಲಿದ್ದಾಗ್ಯೂ ಕೂಡ ಆತನ ಭೌತಿಕವಾದಂಥ ಕೊರತೆಗಳನ್ನು ನೀಗಿಸುವುದಕ್ಕೋಸ್ಕರ ಇವ್ರು ಏನು ಮಾಡ್ತಾ ಇದ್ದಾರೆ? ಇವರು ಕಾಣಿಕೆಯನ್ನು ಕಳಿಸ್ಕೊಡ್ತಾ ಇದ್ದಾರೆ. ಸುವಾರ್ಥ ಪ್ರಚಾರದಲ್ಲಿ ಪೌಲನಿಗೆ ಇವರು ಸಹಕಾರಿಗಳಾಗಿ ನಿಲ್ತಾ ಇದ್ದಾರೆ. ಸೊ ಹಾಗಾಗಿ ಕ್ರೈಸ್ತರು ಮೊದಲನೇದಾಗಿ ಸುವಾರ್ತೆ ಸಾರಬೇಕು, ಒಂದು. ಎರಡನೇದ್ದು, ಸುವಾರ್ತೆ ಸಾರುವವರ ಕೆಲಸದಲ್ಲಿ ಏನಾಗಿರ್ಬೇಕು? ಪಾಲುಗಾರ ಆಗಿರ್ಬೇಕು ಅಂತ ಹೇಳ್ತಾರೆ. ಪಾಲುಗಾರರಾಗಿರ್ಬೇಕು, ಅದೇ ನಮ್ಮ ಕೆಲಸ ಇವತ್ತು, ಅದೇ ನಮ್ಮ ಕೆಲಸ ಅಂತ ಹೇಳ್ತಾರೆ. ಸೊ ಹಾಗಾಗಿ ವಿಷಯವನ್ನು ನಾವು ಗಮನಿಸ್ತಾ ಮುಂದಕ್ಕೆ ಸಾಗಿದ್ರೆ, ನಾನು ನಿಮ್ಮನ್ನು ನೆನೆಸಿಕೊಳ್ಳುವಾಗೆಲ್ಲ ನೀವು ಮೊದಲಿನಿಂದ ಇಂದಿನವರೆಗೂ ಸುವಾರ್ಥ ಪ್ರಚಾರದಲ್ಲಿ ಸಹಕಾರಿಗಳಾಗಿದ್ದೀರೆಂದು ನನ್ನ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುತ್ತೇನೆ. ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗೆ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು ಅಂತ ಹೇಳ್ತಾನೆ. ಅಂದರೆ ಈ ಕೆಲಸ ಎಂಥದ್ದು? ಒಳ್ಳೆ ಕೆಲಸ ಅಂತ ಹೇಳ್ತಾನೆ. ಸುವಾರ್ಥ ಸೇವೆಯಲ್ಲಿ ಪಾಲುಗಾರರಾಗುವಂಥದ್ದು ಇದು ಒಳ್ಳೆ ಕೆಲಸ ಅಂತ ಹೇಳ್ತಾರೆ. ಇದನ್ನು ಪ್ರಾರಂಭಿಸಿದವರು ಯಾರು? ದೇವರು ಅಂತ ಹೇಳ್ತಾನೆ. ಸೊ ಹಾಗಾಗಿ ಪರಿಸ್ಥಿತಿಗಳು ಈ ರೀತಿಯಾಗಿ ನಮ್ಮನ್ನು ಎಚ್ಚರಿಸ್ತಾ ಇದ್ದೇವೆ. ಕೆಲಸ ನೀನು ಮಾಡು ಅಂತೇಳಿ ನಮ್ಮನ್ನು ಒತ್ತಾಯ ಪಡಿಸ್ತಾ ಇದ್ದೇವೆ. ಯಾಕೆಂತಂದರೆ ಇದುವೇ ನಮ್ಮ ಜೀವಿತದ ಪರಮಾರ್ಥ, ಇದೇ ನಮ್ಮ ಜೀವಿತದ ಮುಖ್ಯವಾದಂಥ ಕೆಲಸ ಅನ್ನುವಂಥದ್ದು ಗ್ರಂಥ ನಮಗೆ ಬಲಪಡಿಸ್ತಾ ಇದೆ, ಪ್ರೋತ್ಸಾಹಿಸ್ತಾ ಇದೆ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ದಯಮಾಡಿ ಕ್ಷಮಿಸಿ, ರೋಮಾಪತ್ರಿಕೆ 12ನೇ ಅಧ್ಯಾಯ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 4ರಿಂದ 5ನೇ ವಚನವನ್ನು ಒಂದು ಸಾರಿ ನಾವು ಗಮನಿಸಿದ್ರೆ, ಯಾಕೆಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಆ ಎಲ್ಲ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ಅಂದರೆ ಸುವಾರ್ತೆ ಸಾರುವಂಥದ್ದು ಎಲ್ಲರ ಕೈಲಿ ಆಗಲ್ಲ. ಅದಕ್ಕೆ ಎಫೆಸ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾವು ಗಮನಿಸಿದ್ರೆ, ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಸೌವಾರ್ತಿಕರನ್ನಾಗಿಯೂ, ಕೆಲವರನ್ನು ಉಪದೇಶಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಕೆಲವರನ್ನು ಸಭಾ ಸೇವಕರನ್ನಾಗಿಯೂ, ಅಂದರೆ ಅಲ್ಲಿ ವರ್ಡು ಕೆಲವರನ್ನು ಅಂತ ಹೇಳ್ತಾರೆ. ಸೊ ಎಲ್ಲರೂ ಅಲ್ಲ, ಎಲ್ಲರೂ ಮಾಡೋಕ್ಕಾಗಲ್ಲ. ಹಾಗಾಗಿ ಸುವಾರ್ತೆ ಸಾರುವಂತಹ ಸೇವೆಯಲ್ಲಿ ಸಭೆಯೂ ಕೂಡ ಏನಾಗಬೇಕು? ಪಾಲುಗಾರರಾಗಬೇಕು. ಪ್ರತಿಯೊಬ್ಬ ಕ್ರೈಸ್ತನು ಕೂಡ ಪಾಲುಗಾರನಾಗಬೇಕು. ಯಾಕಂದರೆ ನಮ್ಮ ದೇಹದಲ್ಲಿ ಒಂದೇ ಅಂಗ ಅಲ್ಲ, ದೇಹ ಎಲ್ಲ ಒಂದೇ ಆದರೆ ಕಿವಿಯಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡಿ ಶಿರಸ್ಸಿಗೆ ಮಹಿಮೆ ತರುವಂತಹ ರೀತಿಯಲ್ಲಿ ನಾವುಗಳು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಇನ್ನೂ ವಿಶೇಷವಾಗಿ ಏನಂತಂದರೆ, ಸುವಾರ್ತೆ ಸೇವೆಯಲ್ಲಿ, ಸುವಾರ್ತೆ ಸಾರುವುದರಲ್ಲಿ ಪಾಲುಗಾರರಾಗಬೇಕು, ಒಂದು. ಎರಡನೇದ್ದು ಏನಂತಂದರೆ, ಜನರನ್ನು ದೇವರ ಬಳಿಗೆ ನಡೆಸುವಂಥ ಕೆಲಸ ಆಗಬೇಕು. ನನಗೆ ಸುವಾರ್ತೆ ಸಾರಕ್ಕಾಗಲ್ಲ. ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಜನಗಳಿದ್ದಾರೆ, ಅವರ ಪ್ರೀತಿಯನ್ನು, ಅವರ ವಿಶ್ವಾಸವನ್ನು ನಾವು ಸಂಪಾದಿಸಿಕೊಂಡು, ಅದು ಕಾಟಾಚಾರಕ್ಕೋಸ್ಕರ ಅಲ್ಲ, ಅದು ಕಪಟತನದಿಂದಲ್ಲ, ಯಥಾರ್ಥವಾದಂಥ ರೀತಿಯಲ್ಲಿ, ದೇವರು ಮೆಚ್ಚುವಂಥ ರೀತಿಯಲ್ಲಿ ಕ್ರಿಸ್ತನ ಪ್ರೀತಿಯನ್ನು ತೋರ್ಪಡಿಸಿ ದೇವರ ಬಳಿಗೆ ನಡೆಸುವುದಕ್ಕೆ ಅವ್ರನ್ನ ಏನು ಮಾಡ್ಬೇಕು? ನಾವು ನಡೆಸಬೇಕು, ಕರ್ಕೊಂಡು ಹೋಗ್ಬೇಕು. ಸಹೋದರರು ಬಂದಿದ್ದಾರೆ, ಅವರಿಗೆ ಸುವಾರ್ತೆ ತಿಳಿಸಿ, ದೇವರ ಸಂಕಲ್ಪ ತಿಳಿಸಿ, ದೇವರ ಉದ್ದೇಶ ತಿಳಿಸುವಾಗ ದೇವರು ಒಂದು ವೇಳೆ ಅವ್ರ ಹೃದಯಗಳನ್ನು ತೆರೆದರೆ, ಅವರು ಸ್ವತಃ ರಕ್ಷಣೆ ಹೊಂದೋದಕ್ಕೆ ನಾವೇನು ಮಾಡ್ಬೇಕು ಅನ್ನುವಂತಹ ಪ್ರಶ್ನೆ ಏನಾದರೂ ಕೇಳಿದ್ರೆ, ಈಗೋ ನಿಮ್ಮ ಪಾಪ ಪರಿಹಾರಕ್ಕಾಗಿ, ನಿಮ್ಮ ಪಾಪಗಳನ್ನು ತೊಳೆದುಕೊಳ್ಳೋದಕ್ಕೋಸ್ಕರ, ಕ್ರಿಸ್ತನಲ್ಲಿ ಸೇರೋದಕ್ಕೋಸ್ಕರ, ಪರಿಶುದ್ಧಾತ್ಮನನ್ನು ನೀವು ದಾನವಾಗಿ ಹೊಂದೋದಕ್ಕೋಸ್ಕರ ನೀವೇನು ಮಾಡ್ಬೇಕು? ನೀವು ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು ಅನ್ನುವಂತಹ ಆ ಒಂದು ವಿಶೇಷವಾದಂಥ ಗ್ರೇಟ್ ಕಮಿಷನನ್ನು ಹೇಳುವುದರ ಮೂಲಕ ಅವ್ರನ್ನ ದೇವರ ಬಳಿಗೆ
ನಡೆಸುವಂಥ ಕಾರ್ಯಕ್ರಮ ಆಗಬೇಕು ಅಂತ ಹೇಳ್ತಾನೆ. ಸೊ ಸಭೆಯ ಕೆಲಸ, ಕ್ರೈಸ್ತರ ಕೆಲಸ ಏನಂತಂದರೆ ದೇವರ ಬಳಿಗೆ ನಡೆಸುವಂಥ ಕೆಲಸ ಅಂತೇಳಿ. ಇನ್ನೊಂದು 2-3 ವಚನ ನೋಡ್ಕೊಂಡು ಈ ಭಾಗನ ಮುಗಿಸೋಣ. ಕೀರ್ತನೆಗಳ ಗ್ರಂಥ 42ನೇ ಕೀರ್ತನೆ, ಕೀರ್ತನೆಗಳ ಗ್ರಂಥ 42ನೇ ಕೀರ್ತನೆ 4ನೇ ವಚನದಲ್ಲಿ, ಕೀರ್ತನೆಗಳ ಗ್ರಂಥ 42ನೇ ಕೀರ್ತನೆ 4ನೇ ವಚನದಲ್ಲಿ, ನಾನು ಭಜನೋತ್ಸವದಲ್ಲಿ ಸೇರಿ ಜನಸಮೂಹದೊಡನೆ ಹರ್ಷಧ್ವನಿ ಮಾಡುತ್ತಾ ಸ್ತೋತ್ರ ಪದಗಳನ್ನು ಹಾಡುತ್ತಾ ದೇವಾಲಯಕ್ಕೆ ಹೋಗುತ್ತಿದ್ದದ್ದನ್ನೇ ನೆನಪಿಗೆ ತಂದುಕೊಂಡು ನನ್ನೊಳಗೆ ನಾನೇ ಹಂಬಲಿಸುತ್ತಿರುವೆನು ಅಂತ ಹೇಳ್ತಾನೆ. ಏನು ಹೇಳ್ತಾ ಇದ್ದಾನೆ? ದೇವಾಲಯಕ್ಕೆ ಹೋಗುತ್ತಿದ್ದುದನ್ನೇ ನೆನಪಿಗೆ ತಂದುಕೊಂಡು ನಾನೇನು ಮಾಡ್ತಾ ಇದ್ದೀನಿ? ನನ್ನೊಳಗೆ ನಾನೇ ಹಂಬಲಿಸುತ್ತಿರುವೆನು ಅಂತ ಹೇಳ್ತಾನೆ. ಜನಸಮೂಹದೊಡನೆ ಹರ್ಷಧ್ವನಿ ಮಾಡುತ್ತಾ ಅಂತ ಹೇಳ್ತಾನೆ. ಸೊ ಜನಸಮೂಹದೊಡನೆ ಹರ್ಷಧ್ವನಿ ಮಾಡ್ತಾ ಅಂದರೆ ಸಭೆಯೊಟ್ಟಿಗೆ ಸೇರಿ ದೇವರ ಆಲೋಚನೆಗಳಲ್ಲಿ, ದೇವರ ಕೆಲಸಗಳಲ್ಲಿ ಆನಂದ ಪಡ್ತಾ ನನ್ನೊಳಗೆ ನಾನೇ ದೇವರ ಕೆಲಸಕ್ಕೋಸ್ಕರ ಹಂಬಲಪಟ್ಟು ಏನು ಮಾಡ್ಬೇಕಂತಂದರೆ, ಹೌದು, ಜನಗಳನ್ನು ನಾನು ಏನು ಮಾಡ್ಬೇಕು? ನಾನು ದೇವರ ಬಳಿಗೆ ನಡೆಸ್ಬೇಕು, ನಾನು ಇದು ನನ್ನ ಕೆಲಸ ಅನ್ನುವಂಥ ರೀತಿಯಲ್ಲಿ ಕೀರ್ತನೆಗಾರನು ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ವಿಶೇಷವಾಗಿ ಗಮನಿಸ್ತಾ ಪೂರ್ವಕಾಲ ವೃತ್ತಾಂತ, 2ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯದಲ್ಲಿ ಕೂಡ ವಿಷಯವನ್ನು ಗಮನಿಸಿದರೆ, 2ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿದರೆ, 2ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 4ನೇ ವಚನ, ಯೆಹೋಷಾಫಾಟನು ಯೆರೂಸಲೇಮಿನಲ್ಲಿ ವಾಸವಾಗಿದ್ದು ಇನ್ನೊಮ್ಮೆ ಬೇರ್ಷೆಬದಿಂದ ಎಫ್ರಾಯಿಮ್ ಪರ್ವತದವರೆಗೂ ಸಂಚರಿಸಿ ತನ್ನ ಪ್ರಜೆಗಳನ್ನು ಅವರ ಪಿತೃಗಳ ದೇವರಾದ ಯೆಹೋವನ ಕಡೆಗೆ ತಿರುಗಿಸಿದನು ಅಂತ ಹೇಳ್ತಾನೆ. ಯೆಹೋಷಾಫಾಟ ಏನು ಮಾಡ್ತಾ ಇದ್ದಾನೆ? ಯೆರೂಸಲೇಮಿನಲ್ಲಿ ವಾಸವಾಗಿದ್ದು ಇನ್ನೊಮ್ಮೆ ಬೇರ್ಷೆಬದಿಂದ ಎಫ್ರಾಯಿಮ್ ಪರ್ವತದವರೆಗೂ ಸಂಚರಿಸುವಂಥ ಉದ್ದೇಶ ಏನು? 2ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 4ನೇ ವಚನ, 2 ಕ್ರಾನಿಕಲ್ಸ್ 19ನೇ ಅಧ್ಯಾಯ 4ನೇ ವಚನ. 4ನೇ ವಚನದಲ್ಲಿ, ಬೇರ್ಷೆಬದಿಂದ ಎಫ್ರಾಯಿಮ್ ಪರ್ವತದವರೆಗೂ ಸಂಚರಿಸಿ ತನ್ನ ಪ್ರಜೆಗಳನ್ನು ಅವರ ಪಿತೃಗಳ ದೇವರಾದ ಯೆಹೋವನ ಕಡೆಗೆ ತಿರುಗಿಸಿದನು. ಅಂದ್ರೆ ದೇವರನ್ನು ಯಾವ ಕಡೆ ತಿರುಗಿಸ್ತಾ ಇದ್ದಾನೆ? ಜನರನ್ನ ದೇವರ ಕಡೆಗೆ ತಿರುಗಿಸ್ತಾ ಇದ್ದಾನೆ. ದೇವರ ಕಡೆಗೆ ತಿರುಗಿಸ್ತಾ ಇದ್ದಾನೆ. ಸೊ ಹಾಗಾಗಿ ಕೆಲಸ ಏನಾಗಬೇಕು ಅಂತಂದರೆ, 1ನೇದ್ದು ಸುವಾರ್ತೆ ಸಾರುವಂಥದ್ದಾಗಬೇಕು, 2ನೇದ್ದು ಸುವಾರ್ತೆ ಸೇವೆಯಲ್ಲಿ ಪಾಲುಗಾರರಾಗುವಂಥದ್ದಾಗಬೇಕು, 3ನೇದ್ದು ಏನು ಮಾಡ್ಬೇಕಂತಂದರೆ ಜನರನ್ನ ದೇವರ ಬಳಿಗೆ ನಡೆಸುವಂಥ ಕಾರ್ಯಕ್ರಮ ಆಗಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ನಮ್ಮ ಜೀವಿತದಲ್ಲಿ ಕೆಲವರನ್ನಾದರೂ ಕೂಡ ದೇವರ ಬಳಿಗೆ ನಡೆಸಿದರೆ, ಸುವಾರ್ತೆಯನ್ನು ಸಾರಿದರೆ, ಸುವಾರ್ತೆ ಸೇವೆಯಲ್ಲಿ ಪಾಲ್ಗಾರರಾದರೆ ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದರೆ, ದಾನಿಯೇಲ ಗ್ರಂಥ 2ನೇ ಅಧ್ಯಾಯ 3ನೇ ವಚನದಲ್ಲಿ, ಸಕಲ ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗಾಂತರಗಳಲ್ಲಿ ನಕ್ಷತ್ರಗಳ ಹಾಗೆ ಒಳೆಯುವರು ಅಂತ ಹೇಳ್ತಾನೆ. ದಾನಿಯೇಲ ಗ್ರಂಥ 12ನೇ ಅಧ್ಯಾಯದಲ್ಲಿ, ದಾನಿಯೇಲ ಗ್ರಂಥ 12ನೇ ಅಧ್ಯಾಯ, ದಾನಿಯೇಲ ಗ್ರಂಥ 12ನೇ ಅಧ್ಯಾಯ, ದಾನಿಯೇಲ ಗ್ರಂಥ 12ನೇ ಅಧ್ಯಾಯ, ಕೊನೆಯ ಅಧ್ಯಾಯ 12ನೇ ಅಧ್ಯಾಯ 3ನೇ ವಚನದಲ್ಲಿ, 12ನೇ ಅಧ್ಯಾಯ 3ನೇ ವಚನ, ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹುಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೆಲಸ ಏನು ಅನ್ನುವಂಥದ್ದನ್ನು ಇವತ್ತು ಗ್ರಂಥ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ತಂದೆಯಾದ ದೇವರು ಕೆಲಸ ಮಾಡ್ತಾ ಇದ್ದಾನೆ, ಯೇಸು ಕ್ರಿಸ್ತನು ಕೆಲಸ ಮಾಡ್ತಾ ಇದ್ದಾನೆ, ಸೃಷ್ಟಿಸಲ್ಪಟ್ಟಂಥ ಸೃಷ್ಟಿ ಕೆಲಸ ಮಾಡ್ತಾ ಇದ್ದೆ, ಮೊದಲನೆಯ ಮಾನವನಾದಂಥ ಆದಮನು ಕೂಡ ಕೆಲಸ ಮಾಡ್ತಾ ಇದ್ದಾನೆ, ಸ್ನಾನಿಕನಾದಂತಹ ಯೋಹಾನನು ಕೆಲಸ ಮಾಡ್ತಾ ಇದ್ದಾನೆ, ಅಪೋಸ್ತಲರು ಕೆಲಸ ಮಾಡ್ತಾ ಇದ್ದಾರೆ, ಕ್ರೈಸ್ತರು ಕೂಡ ಕೆಲಸ ಮಾಡುವುದಕ್ಕೆ ಉದ್ದೇಶಿಸಲ್ಪಟ್ಟಿದ್ದಾರೆ. ಆ ಕೆಲಸ
ಸುವಾರ್ತೆಯನ್ನು ಸಾರುವಂಥದ್ದು, ಸುವಾರ್ತೆಯಲ್ಲಿ ಪಾಲುಗಾರರಾಗುವಂಥದ್ದು, ಜನರನ್ನು ದೇವರ ಬಳಿಗೆ ನಡೆಸುವಂಥ ಕಾರ್ಯಕ್ರಮ. ಸೊ ಹಾಗಾಗಿ ಈ ಕೆಲಸದಲ್ಲಿ ನಾನು ನಿರತನಾಗಿದ್ದೀನಾ, ಈ ಕೆಲಸವನ್ನು ನಾನು ಮಾಡುವುದರಲ್ಲಿ ತೊಡಗಿಸಿಕೊಂಡಿದ್ದೀನಾ ಅನ್ನುವಂತಹ ಪ್ರಶ್ನೆಯನ್ನು ನಮಗೆ ನಾವೇ ಹಾಕಿಕೊಂಡು ಈ ಕೆಲಸವನ್ನು ನೆರವೇರಿಸುವುದರಲ್ಲಿ ಏನಾದರೂ ಕೊರತೆಗಳಿದ್ದರೆ ಅವುಗಳನ್ನು ದೇವರಿಂದ ನಾವು ಪೂರೈಸಿಕೊಂಡು ಈ ಶ್ರೇಷ್ಠವಾದಂತಹ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಸಕಲ ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗ ಯುಗಾಂತರಗಳಲ್ಲಿ ನಕ್ಷತ್ರಗಳ ಹಾಗೆ ಒಳಿತಾರೆ ಅನ್ನುವಂತಹ ಆ ಒಂದು ಮಾತಿನಲ್ಲಿ ನಾವು ಕೂಡ ಸೇರ್ಲಿಕ್ಕಾಗುವಂತಹ ಸ್ಥಿತಿಯಲ್ಲಿ ದೇವರು ತಾನೇ ನಮ್ಮನ್ನು ಬಲಪಡಿಸಲಿ, ಪ್ರೋತ್ಸಾಹಿಸಲಿ, ಕೊರತೆಗಳನ್ನು ನೀಗಿಸಲಿ. ಈ ಶ್ರೇಷ್ಠವಾದಂಥ ಕೆಲಸಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಅಡೆತಡೆಗಳಿಂದ ನಮ್ಮನ್ನು ಪಾರು ಮಾಡಿ ಆ ಉದ್ದೇಶವನ್ನು ನೆರವೇರಿಸುವುದಕ್ಕೆ ಅವಕಾಶವನ್ನು, ಒಂದು ಉತ್ತಮವಾದಂಥ ವಾತಾವರಣವನ್ನು ದೇವರು ತಾನೇ ನಮಗೆ ದಯಪಾಲಿಸಿ ಮುಂದುವರಿಸಲಿ ಎಂಬುದಾಗಿ ನನ್ನನ್ನು ಎಚ್ಚರಿಸಿಕೊಂಡು ನಿಮ್ಮನ್ನು ಎಚ್ಚರಿಸಿ ಈ ವಾಕ್ಯ ಭಾಗನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಎಲ್ರಿಗೂ ವಂದನೆಗಳು.